ನೋಡ್ರಿ ನಮ್ದು ಇಬ್ರು ಸಾಬರ್ ನನಗೆ ಹೆಲ್ಪ್ ಮಾಡತ್ತಾರ್ರಿ. ನಾ ಹೇಳ್ತಿದ ಈಗ ಚಲೋ ಓದ್ರಿ ಇಬ್ರು. ಏನ್ ಹೇಳ್ತೀರಿ? ಬಾಯ್ ಮಮ್ಮ. ಎರಡು ಬಾಗಲ್ ಚಂದ ಮುಚ್ಚರಿ. ಬಾಯ್ ಬಾಯ್ ಬಾಯ್. ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿ ತಿಮ್ ಬ್ಲಾಗ್ನಾಗ ಏನೇನಾಗ್ತದೆ ಏನು ಸುದ್ದಿ ಅಂತ ಕೇಸಿಂದ ನೋಡಮ್ರಿ ಫ್ರೆಂಡ್ಸ. ತೋ ಇವತ್ತು ನಿಮ್ಗೆ ಎಲ್ಲರಿಗೂ ಗೊತ್ತದ ರೀ, ಇವತ್ತು ರಾಮನವಮಿ ಅದ ರೀ. ಇವತ್ತು ರಾಮ್ಜಿದು ಜಯಂತಿ ಅದ ನೋಡ್ರಿ ಫ್ರೆಂಡ್ಸ. ತೋ ಎಲ್ಲರೂ ಜೈ ಶ್ರೀರಾಮ್ ಹೇಳ್ಕೊದ್ರಿ ನೋಡ್ರಿ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಬರ್ರಿ ಇವತ್ತೀಗ ಬ್ಲಾಗ್ ಸ್ಟಾರ್ಟ್ ಮಾಡಮ್. ಇವತ್ತಿಂದ ಏನೇನಾದ ಏನೇನು ಸುದ್ದಿ ನೋಡಮ್. ಎಷ್ಟು ಕ್ಯೂಟ್ ಕಾಣಿಸ್ಲತ್ತ. ಹಾಯ್ ಕರು, ಹಾಯ್ ಕರು, ಹಾಯ್ ಹಾಯ್ ಕರು. ಆಕೆ ಎಷ್ಟು ಆಕಿನ ಡ್ರೆಸ್ घूमो ऐसे घूमो, गोल गोल घूमो घूमो. आके ನೋಡ್ರಿ ಮಮ್ಮ का हाथ पकड़ो. आकिन ड्रेस ನೋಡ್ರಿ ಎಷ್ಟು ಕ್ಯೂಟ್ ಕಾಣಿಸ್ಲತ್ತದ್ರಿ ಈಗ. बहुत क्यूट लग रहा है. हाय, आपका नाम क्या है? नाम बता दो, नाम बता दो. ಎಷ್ಟು ಕ್ಯೂಟ್ ಕಾಣಿಸ್ಲತ್ತಾಳ ನೋಡ್ರಿ ಆಕಿನ ಡ್ರೆಸ್. ಅದು ಏಕಿಗೆ ಕೃಷಿಕಾ है, ಲಿಶಿಕಾ. ಆಕಿ ಕನ್ಯಾ ಪೂಜನ್ದಾಗ ಹೋಲಕತ್ತಾಳ ನೋಡ್ರಿ ಆಕಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಜೈ ಶ್ರೀರಾಮ್. ರಾಮನವಮಿ ಹಬ್ಬದ ಶುಭಾಶಯಗಳು. ನೋಡಿ ಫ್ರೆಂಡ್ಸ್, ಮಮ್ಮಿ ಕೋಲಿ ಮಡ್ಚ್ಲತ್ತಾಳ. ಇಬ್ರು ಸಾಬರು ಮಕ್ಕೊಂಡಿದ್ದಾರೆ ಈಗ. ಫ್ರೆಶ್ ಆಗ್ಯಾರ ಇಬ್ರು. ನಿನ್ನೆ ಭಾಳ ಚಂದ ಐತ್ರಿ ಫ್ರೆಂಡ್ಸ್ ನಮ್ಮ ಜೊತೆ. ನಾವು ಎಕ್ಸೆಪ್ಟೇ ಮಾಡಿರಲ್ಲ ರೀ, ನಾವು ಹೋಪೇ ಮಾಡಿರಂಗಿಲ್ಲ ನಮ್ಮ ಜೊತೆ ಹಿಂಗೆಲ್ಲ ಆಗ್ತದ ಅಂತ. ಬಟ್ ನನ್ನ ಜೊತೆ ಆಗತ್ತದ್ರಿ, ಆಗಲ್ಲ ರೀ. ಹೇಗೆ ಗೊತ್ತದ ರೀ, ಏನು ಹೇಳಪ್ಲೇ ಇಲ್ರಿ. ಬಾಯಿ ಬಂದದ ರೀ. ಯಾರಿಗೂ ಜಾಸ್ತಿ ಎಕ್ಸ್ಕ್ಯೂಸ್ನು ಕೇಳಪ್ಲೇ ಇಲ್ಲ, ಏನು ಹೇಳಪ್ಲೇ ಇಲ್ಲ. ನಮ್ಮ ಲೈಫ್ನ ನೋಡ್ಕೊಂಡು ಹೋಗ್ಬೇಕ್ರಿ ಫ್ರೆಂಡ್ಸ್. ಅಷ್ಟೇ ನಮಗೆ ನಾವು ಸ್ಟ್ರಾಂಗ್ ಆಗ್ಬೇಕ್ರಿ. ಯಾಕಂದ್ರೆ ಬಂದಾಗೂ ಒಬ್ಬರೇ ಬಂದೀವಿ, ಹೋಗಾಗೂ ಒಬ್ಬರೇ ಹೋಗ್ತಿರೋದು. ಇದು ನಡುವಿನ ಜಾತ್ರೆ ಇದೆ ಜನ ನಂದು ನಿಂದು ಮಾಡೋದದ ರೀ. ಸೊ ಇನ್ನು ಮುಂದೆ ನೋಡ್ರಿ ಫ್ರೆಂಡ್ಸ, ಒಂದು ಜಿದ್ ಅಂತ ತಿಳ್ಕೊಂಡ್ರಿ, ಒಂದು ಆ್ಯಟಿಟ್ಯೂಡ್ ಅಂತ ತಿಳ್ಕೊಳ್ರಿ, ಒಂದು ಗುರಿ ಅಂತ ತಿಳ್ಕೊರಿ. ಇನ್ನು ಮುಂದೆ ನನ್ನ ಕಾಲ ಮ್ಯಾಗ ನಾನು ನಿಂದಿರ್ಬೇಕಂತ ಅಲ್ಲತ್ತೀನಿ ರೀ. ಸೊ ಇನ್ನು ಮುಂದೆ ನಾವು ಭಾಳಷ್ಟು ಕೆಲಸ ಮಾಡಬೇಕು, ಕಷ್ಟಪಡಬೇಕು, ಲೈಫ್ನಾಗ ಮುಂದೆ ಬರಬೇಕು, ಏನೇನೋ ಮಾಡ್ಬೇಕಂತ ಭಾಳಷ್ಟು ಆಸೆ ಇದೆ. ಯಾಕೆ ಗೊತ್ತದ ರೀ, ನನಗೆ ಎಲ್ಲರೂ ಒಂದೇ ಮಾತಾಡ್ತಾರೆ, ನೀ ಏನು ಕೂತು ತಿಂತೀನಿ, ನಮ್ಮ ಜಾಗದಾಗ ನಿಂತು ನೋಡು, ನಿನಗೆ ಕಷ್ಟ ಅನ್ನೋದು ಗೊತ್ತಾಗ್ತದ. ನೀ ಎಲ್ಲ ಅಂತಿ ಫೋನ್ಯಾಗ ಹಂಗೈತು ಹಿಂಗೈತಂತ. ಬಟ್ ನಮಗೆ ಗೊತ್ತದ ನಾವು ಏನಿದ್ದೀವಿ, ಏನು ಸುದ್ದಿ ಅಂದ್ಗೆಸೇನ. ತೋ ನೀ ಆರಾಮ್ಸೆ ಮನೆಗೆ ಇದ್ದಲ್ಲ, ನಮ್ಮಂಗೆ ಕಷ್ಟಪಡ್ಲತ್ತಿರ. ನನಗೆ ಇಂಡೈರೆಕ್ಟಾಗಿ ಭಾಳಷ್ಟು ಮಾತುಗಳು ಬರ್ತಾವೆ ಫ್ರೆಂಡ್ಸ್. ಅದೇನ ಚಂದ ನಮ್ಮ ಮಮ್ಮಿ ನಮ್ಮ ಪಪ್ಪ ಮನೆಗೆ ಬರ್ತಿದ್ದ ಹೋಗ್ತಿದ್ದೆ ಎಲ್ಲ ಮಾಡ್ತಿದ್ದೆ ಅಂತಂದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿದ್ದಲ್ರಿ. ಸೊ ಪ್ಲೀಸ್ ಎಲ್ಲರಿಗೂ ಒಂದೇ ಮಾತು ಏನು ಹೇಗೆ ಇಷ್ಟಪಡ್ತೀನಿ ಅಂದ್ರೆ, ಲವ್ ಮ್ಯಾರೇಜ್ ಆರಿ, ಬಟ್ ಲವ್ ಆ್ಯಂಡ್ ಅರೇಂಜ್ ಆರಿ. ಯಾಕಂದ್ರೆ ನಿಮ್ಗೆ ಕಷ್ಟ ಸುಖ ಬಂದಾಗ ತವ್ರ ಮನೆ ಅನ್ನೋದೊಂದು ಇರ್ಬೇಕು ರೀ ಫ್ರೆಂಡ್ಸ್. ಇಲ್ಲಾಂದ್ರೆ ನಡೆಯಂಗಿಲ್ಲ ನೋಡ್ರಿ. ಏನು ಮಾಡಪ್ಲೇ ಇಲ್ಲ. ಈಗ ನನ್ನ ಈ ಅವಸ್ಥೆಗೆ ಇದಕ್ಕೆ ನಾನೇ ಕಾರಣ ಇದ್ದೇನೆ ಫ್ರೆಂಡ್ಸ್, ಮತ್ತೆ ಯಾರೂ ಕಾರಣ ಇಲ್ಲ. ನನ್ನ ಮಗ ಕಣ್ಣಾಗ ನೀರು ಹಾಕ್ಲತ್ತಾನ, ನೀರು ಹಾಕ್ಬಾರ್ದ ಮಗ. ನೋಡ್ರಿ ಈಗ ಚಹಾ ಕುಡ್ಲಿಕ್ಕತ್ತೀವಿ ನೋಡ್ರಿ ಫ್ರೆಂಡ್ಸ್. ಎಲ್ಲರೂ ಕಲ್ತ್ಕೆ 3 ಜನ. ಬರ್ರಿ ಈಗ ಚಹಾ ಕುಡಿಯಮ್ರಿ ಫ್ರೆಂಡ್ಸ್. ಹಾಲ್ದು ಬಂದಿದೆ, ಚಹಾ ಕುಡ್ತೀವಿ. ಈಗ ನಮ್ಮ ಮಮ್ಮಿಗೆ ಎಲ್ಲ ಹಾಲು ಕಿತ್ತಾಕ್ತಾಳ. ಇಲ್ಲಿ ಉಳ್ಳಾಗಡ್ಡಿ ಮೊಟ ಕಟ್ಬಿಡ್ತಾಳೆ. ನಮ್ಮ ಅಣ್ಣ ಅಂದ್ರೆ ಈಗ ಕಸ ಕೊಡಕ್ಸತ್ತಾಳ. ನಮ್ಮ ಚಿಕ್ಕು ಮಕ್ಕಳು ಫುಲ್ಲ ಹೆಲ್ಪ್ ಮಾಡ್ಲಕತ್ತಾರಿ ನನಗೆಲ್ಲರ್ದಾಗ. ಸೊ ಈಗ ನಾನು ಮಾಡತ್ತೀನಿ ಅಂದ್ರೆ, ನಿನ್ನ ಭೀ ಇನ್ನೂ ಪೂಜೆ ಐತ್ರಿ, ನಿನ್ನ ಭೀ ಕಂಚಕದು ಇತ್ತಲ್ರಿ. ಬಟ್ ನಿನ್ನೆ ಸ್ವಲ್ಪ ವಿಡಿಯೋ ಮಾಡೋದು ಆಲಿಲ್ರಿ ನನಗೆ. ಸ್ವಲ್ಪ ಸಿಟ್ನಾಗಿದೆ ಅಂತ ಯಾವುದೇ ವಿಡಿಯೋನೇ ಮಾಡಲಿಲ್ಲ ರೀ. ಸೊ ಬಕ್ಕಳಷ್ಟು ಪೂರಿ ಉಳ್ಕೊಂಬಿಟ್ಟ. ಹಿಂದಕ್ಕೆ ಸರ್ಸು ಹಿಂಗ್ಯಾಕೆ ಮಾಡ್ತಿ. ಸೊ ನಿನ್ನ ಭೀ ಕಂಚಕದ ತೊಗೊಂಬಂದಿರಲ್ಲ, ಅದಕ್ಕೆ ಈಗ ಏನು ಮಾಡ್ಬೇಕಲ್ಲತ್ತೀನಿ ರೀ, ಈಗ ಪಾಣೆ ಹೊಡೆದು ಬಿಡ್ಬೇಕಂತ ಅಲ್ಲತ್ತೀನಿ ರೀ. ಇಲ್ಲಾಂದ್ರೆ ಉಪ್ಪಿಟ್ಟು ಏನ್ರಿ ನೋಡಮ್ಮ, ಎರಡರದಾಗ ಒಂದು ಏನಾರೇ ಒಂದು ಮಾಡ್ತೀನಿ ರೀ. ಮಮ್ಮಿಗೆ ಮನೆ ಒರೆಸ್ತಾಳ. ಅವ ಕಸ ಕೊಡ್ಸ್ಕೊಟ್ಟಂದ್ರೆ ನಿನ್ಗೆ ಭೀ ಒರ್ಸಿನ. ಯಾಕಂದ್ರೆ ನಂಗೆ ದಿನ ಮನೆ ಒರ್ಸ್ಕೊಂಡ್ರೆ ನಾವು ಒಂಥರ ಅನ್ನಿಸ್ತೀವಿ ಫ್ರೆಂಡ್ಸ್. ಬಟ್ ಈ ದಿನ ಆರಾಮಿಲ್ಲಾರ್ದಾಗ ಜಾಸ್ತಿ ದಿನ ಒರ್ಸಲಾಗಿದ್ದೆ ನಾನು. ಸೊ ನಿನ್ನ ಭೀ ಒರ್ಸಿದ್ರಿ. ನಿನ್ನೆ ರಾಮನವಮಿ ಅದ ಅಂತ ಕೇಸಿದ್ರೆ ಮತ್ತೀಗ ಈಗ ಒರ್ಸಕತ್ತೀನಿ ನೋಡ್ರಿ. ಅದ್ರಾಗ ಗರ್ಮಿ ಟೈಮಿಂಗ್ ಬಂದಿದ್ರೆ
ಅಂಕಲ್ ಹೋಗ್ಬಿಡ್ತಾನ. 100 ರೂಪಾಯಿ ಕೊಟ್ಟಿನಿ, 30 ರೂಪಾಯಿ ಅದ ನೋಡಿ. ಏನು ಹೇಳ್ತೀನಿ ನೆನ್ಪಿಟ್ಕೋ, ಜಲ್ದಿ ಓಡು, ಹೋಗ್ಬಿಡ್ತಾನು. ಹಂಗೆ ಯಾಕೆ ಮಾಡ್ತಿ ಚಿಕ್ಕು? ಓದ್ಕೋದ್ ಕುಂದ್ರ ಮಾಮ. ನಮ್ಮ ಮನೆ ನೋಡ್ರಿ ವಾಪಸ್ ಹೋಗಿ ಕಟ್ಮಲ್ಗಳು ಆಲಕತ್ತಾವ ನೋಡ್ರಿ ಫ್ರೆಂಡ್ಸ್. ಈಗ ಮತ್ತೆ ದವಾ ಹೊಡೆದೇನಿ, ಈಗ ಕಿಟಕಿ ಎಲ್ಲ ತೆಗ್ದೆ ನೋಡಿ. ಅದರ ನಿಂತಿನ ಚೀನ್ ಹೊಂಟಾವ ಪಾರಗಳಿಗೆ ನನಗೆ. ಇಲ್ಲಿ ನೋಡ್ರಿ ಈಗ ಉಳ್ಳಾಗಡ್ಡಿ ತೊಗೊಳಕತ್ತಿ ನೋಡ್ರಿ. ಈಗ 30 ರೂಪಾಯಿ kg ಅಲ್ಲತ್ತರಿ. ನಮ್ಮ ಕಡೆ ಹೆಂಗದ ನನಗಾರ ಗೊತ್ತಿಲ್ಲ. ನಾ ಎಲ್ಲಿ ಹೊರಗೂ ಹೋಗಲಾಗೇನ್ರಿ ಈಗ ತೊಗೊಳಕ. ಆ ಗಾಡಿ ಅಣ್ಣ ಬರ್ತಾನ, ಅವಾಗೂ ತೊಗೊಲಾಗೇನ್ರಿ ನಾ. ನಮ್ಮ ಚಿಕ್ಕಣ್ಣ ನೋಡ್ರಿ ಫೋನ್ ತೊಗೊಂಡು ಓದ್ಕೋತ ಕುಂತಾನ. ಮಿಕ್ಕುಕ್ ತಳಗ ಏನಂತಾರ ಉಳ್ಳಾಗಡ್ಡಿ ಮತ್ತಂದ್ರೆ ಟಬ್ಬು ಮೆಣಸಿಕಾಯಿ ಮತ್ತಂದ್ರೆ ನುಗ್ಗಿಕಾಯಿ ಎಲ್ಲ ತೊಗೊಂಡು, ಯಾಕಂದ್ರೆ ಇಬ್ಬರು ತರಕಾರಿದವ್ರು ಇದ್ದಿರಲ್ರಿ. ಸೊ 2 ತೊಗೊಂಬ ಅಂತಂದೀನಿ. ತೊಗೊಂಡು ಕೆಸೇನ್ರ ಹೊಂಟನ್ರಿ ಸಾಬ. ಸೊ ಇಬ್ರು ಮಾತು ಕೇಳ್ತಾರ್ರಿ. ಇವೆಲ್ಲರೂ ಹೇಳತ್ತೀರಿ ನಿಮ್ಮ ಇಬ್ರು ಮಕ್ಕಳು ಭಾಳ ಚಂದರ ಅಂತ ಕೆಸೇನ್ರಿ. ಹಾಂ ರೀ ಭಾಳ ಚಂದರಿ. ಒಂದೊಂದ್ಸಲ ಭಾಳ ಚೌ ಮಾಡ್ತಾರೆ, ಬಯ್ಯಣ್ಣ ಹಿಂಗೆ ಸೈಲೆಂಟಾಗಿ ಕುಂದಿರ್ತಾರಿ. ನಾ ಅಂತೀನ್ರಿ ಅವ್ರಿಗೆ. ನೋಡಿ ಬಂದ ನೋಡ್ರಿ. ತಂದಿ ಎಲ್ಲ 100 ರೂಪಾಯಿ ಕೊಟ್ಟಿದ್ರಿ, 30 ರೂಪಾಯಿ ಮನೆಗೆ ತೊಗೊಂಡು ಕೆಸೇನ್ರ ಬಂದನ್ರಿ. ಎಷ್ಟು ಕೊಟ್ಟನ ಅಂಕಲ್ ವಾಪಸ್ ಕೊಟ್ಟನಿಲ್ಲ ನೋಡ್ರಿ. ಬಂದ ನೋಡ್ರಿ. ನೋಡ್ರಿ ನಮ್ಮ ಮಿಕ್ಕು ಶಾಣವನ ನುಗ್ಗಿಕಾಯಿ ತೊಗೊಂಬಂದನ್ರಿ. ಟಬ್ಬು ಮೆಣಸಿಕಾಯಿ ತಂದನ. ಮತ್ತಂದ್ರೆ ನೋಡ್ರಿ ಉಳ್ಳಾಗಡ್ಡಿ ತೊಗೊಂಬಂದನ. ಮತ್ತೆ ಇಷ್ಟು ದಿನ ಎಲ್ಲ ನಮ್ಮ ಚಿಕ್ಕಣ್ಣನೇ ತೊಗೊಂಬಂದನ್ರಿ ಸಾಮಾನುಗಳ್ರಿ. ನೀವೇ ತಂದಿದಿ, ಬಟ್ ತರಕಾರಿ ಜಾಸ್ತಿ ಅವನಿಗೆ ಕಳಿಸ್ತೀನಲ್ಲ. ಯಾಕಂದ್ರೆ ದೂರ ಹೋಗೋ ರೊಕ್ಕ ಕೊಟ್ಟು ಕೆಸನ್ ಕಳ್ಸೋದಿತ್ತಂದ್ರೆ ಚಿಕ್ಕಣ್ಣಗೆ ಕಳಿಸ್ತೀನಿ. ನಮ್ಮ ಚಿಕ್ಕಣ್ಣ ಏನ್ ಮಾಡ್ತಾನೆ ಅಲ್ಲೇ ಬಿಟ್ಟು ಬಂದ್ಬಿಡ್ತಾನೆ. ಉಳ್ಳಾಗಡ್ಡಿ ನಾನೇ ಛಾನಸ್ಕೊಂಡ್ ನೀನೇ ಅವನೇ ಛಾನಸ್ಕೊಂಡ್ ಬಂದಾನಂತ ಉಳ್ಳಾಗಡ್ಡಿ. ವಾಹ್ ನೋಡ್ರಿ ಫ್ರೆಂಡ್ಸ್. ಈಗ ಏನು ಮಾಡಕತ್ತೀನಿ ಅಂದ್ರೆ ನಿನ್ಬಿಗೆ ಪೂರಿ ಅದು ಕೊಟ್ಟಿದ್ರಲ್ರಿ. ಹಂಗೆ ಉಳ್ಕೊಂಡ್ಬಿಟ್ಟು ಚಿಕ್ಕೊಮ್ಮಿಕ್ಕು ತಿನ್ನಲಾಗಿರಿ. ಯಾಕಂದ್ರೆ ಚಿತ್ರಾನ್ನ ಅದೇ ಇತ್ತಲ್ರಿ ರಾತ್ರಿ, ಅದೇ ಉಂಡಿದ್ವಿ ರೀ ನಾವು. ಸೊ ಚಂತನ ಎಷ್ಟಂದು ನಮ್ಮ ನಿನ್ನ ಕಂಚಗದಾಗ ಹೋಗಿರೋ ಫುಲ್ ಆ ಕಡೆ ಈ ಕಡೆ ತಿರ್ಗಾಡ ಅಲ್ಲಿ ಇಲ್ಲಿ ಒಣದು ಮತ್ತು ಕೊಟ್ಟು ಕಳಿಸ್ತಾರಲ್ರಿ. ಈಗ ಹಾಗೆ ಉಳ್ದಿವೆಲ್ಲ. ನಾ ಏನು ಮಾಡೀನಿ ಅಂದ್ರೆ ಈಗ ಇದಕ್ಕೆ ಚಂದನದ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟಿನಿ, ಮುರ್ಕೊಂಡ್ಬಿಟ್ಟಿನಿ. ಇದಕ್ಕೆ ಈಗ ಏನು ಮಾಡ್ತೀನಿ, ಈಗ ನಾವು ಹಿಂಗೆ ಚಪಾತಿ ಮುರಿ ಮಾಡ್ತೀವಲ್ರಿ, ಹಾಗೆ ಡೈರೆಕ್ಟ್ ಸೇಮ್ ಆ ಟೈಪೇ ಮಾಡ್ತೀನಿ ನೋಡ್ರಿ. ಇದಕ್ಕೀಗ ಅನ್ನಕ್ಕೆ ನೋಡ್ರಿ ಫ್ರೆಂಡ್ಸ್ ಯಾವಾಗ ಭೀ ಹಾಳು ಮಾಡಬಾರ್ದು ನೋಡ್ರಿ. ಒಂದು ವಿಡಿಯೋದಾಗ ನೀವು ನೋಡಿರಬೇಕು. ಒಂದೊಂದು ಆಗ ಅನ್ನ ಬೆಳೆಸಬೇಕಂದ್ರೆ ರೈತರು ಎಷ್ಟು ಕಷ್ಟಪಡ್ತಾರೆ ನಿಮಗೆಲ್ಲ ಗೊತ್ತೇ ಅದಲ್ರಿ ಫ್ರೆಂಡ್ಸ್. ನೋಡ್ರಿ ಈಗ ಸಾಸಿವೆ ಜೀರಿಗೆ ಮತ್ತಂದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಜರ ಫ್ರೈ ಮಾಡ್ಕೊಳತ್ತೀನಿ ರೀ. ಆಮ್ಯಾಗ ಏನು ಮಾಡ್ತೀನಿ ರೀ, ಇದ್ರ ಟಮಾಟೆ ಮತ್ತು ಮಸಾಲೆ ಹಾಕ್ಕೋತೀನಿ ರೀ. ಈಗ ಟಮಾಟೆ ಉಪ್ಪು ಅರಿಶಿಣ ಅಷ್ಟೇ ಹಾಕೀನಿ ರೀ ಇದ್ರಾಗ. ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಚಂದ ಫ್ರೈ ಆಗ್ಬೇಕು, ನೀರು ಹಾಕ್ತೀನಿ ರೀ. ಅದು ಕತ್ತ ಕುದ್ದು ಬಳಕ ಅದ್ರಾಗ ಶೇಂಗದ ಹಿಂಡಿ ಮತ್ತಂದ್ರೆ ಇವು ಪೂರಿ ಅನ್ನವಲ್ಲಿ ಕಟ್ ಮಾಡಿ ಇವು ಹಾಕ್ಬಿಡ್ತೀನಿ ರೀ ಅದ್ರಾಗ. ಈಗ ನೋಡಿದ್ರಾಗ ಎಷ್ಟು ಬೇಕಷ್ಟು ನೀರು ಹಾಕೊಂಡ್ಬಿಟ್ಟಿನಿ. ಮತ್ತು ಇದ್ರಾಗ ಈಗ ಏನು ಮಾಡೀನಿ ಅಂದ್ರೆ ಕೊತ್ತಂಬರಿ ಅದಲ್ರಿ, ಅದನ್ನು ಕಟ್ ಮಾಡ್ಕೊಂಡಿನಿ. ಈಗ ಅದನ್ನು ಅದ್ರಾಗ ಹಾಕ್ಲಕತ್ತೀನಿ ರೀ ಇದಕ್ಕೆ. ನೋಡ್ರಿಗ ಇಬ್ರು ಸಾಬಾರ್ ನೋಡ್ರಿಗ ಓದ್ಕೋತ ಕೂತಾರ. ಈಗ ಅವ್ರಿಬ್ರು ಓದ್ಲಿ. ನಾನು ನೋಡ್ರಿಗ ಪಾಣೆ ಹೊಡೆದು ಬಂದೀನಿ. ಅದು ಕುದಿ ಬಂದ್ಬೇಕಾದ್ರಾಗ ಈಗ ಪೂರಿ ಹಾಕಿ ಹಿಂಡಿ ಹಾಕಿಸಿನ ನೋಡ್ರಿ ಇಳಿಸ್ಬಿಡ್ತೀನಿ ರೀ. ಜಾಸ್ತಿ ನಾನು ಏನೋ ಮಾಡಕ್ಕೆ ಹೋಗಲ್ಲಾಗೇನ್ರಿ. ಇವರೇ ಸಣ್ಣ ಪಾರ್ಗಳು ಆಗ್ಯಾರ ನೋಡ್ರಿ ಅವ್ರಿಬ್ರು. ದಿನ ಮನೆ ಹಂಗಲತ್ತಿತ್ತು, ಔಡ ಸೋಡನೆ ಸ್ವಚ್ಛ ಅಲತ್ತಿತ್ತು. ಆ ಕಡೆ ಈ ಕಡೆ ಕಸ ಗುಡ್ಸೋದು, ಆ ಕಡೆ ಈ ಕಡೆ ಇಡೋದು ಇದೇ ಅಲತ್ತಿತ್ತು. ಇವತ್ತು ನಾನೇ ಇಟ್ಟು ಚಂದ ನೀಟಾಗಿ ಹಾಸ್ಕೆದು ಮಾಡಿಟ್ಟಿನಿ. ಬೆಡ್ ಅದು ಜಾಡ್ಸಿ ಮಾಡಿ ಮನೆ ನೋಡಿ ಎಷ್ಟು ನೀಟ್ ಸ್ವಚ್ಛ ಕಾಣಿಸ್ಲತ್ತದ. ಕುಂದ್ರದೇ ಆಗ್ತದ ಹೌದು. ಚಿಕ್ಕು ಚಂದನಂತ ಕಸನೂ ಗುಡಿಸ್ಕೊಡ್ಬಿಟ್ಟು ನಮ್ಮ ಮನೇನು ಒರ್ಸಿ ನಾವು ಅಂದ್ರೆ ಇಲ್ಲಿ ಮಮ್ಮಿ ನೀರು ಕಸ ಗುಡಿಸ್ತಿ ಅಂದನು. ಸೊ ನಾನೇ ಈಗ ಬಡ ಬಡ ಕಸ ಗುಡಿಸ್ಕೊಡ್ತೀನಿ, ಮನೆ ಒರ್ಸ್ಕೊಂಡು ಮತ್ತು ಅಷ್ಟೇ ಮಾಡ್ಕೊಂಡ್ಬಿಟ್ರೆ. ನಾನು ಫ್ರೆಶ್ ಆದರೆ ಬೆಳಗ್ಗೆನೇ ಎದ್ಕೆ ತಿಂದೆ ಜಲ್ದಿನೇ. ನಮಗೆ ನಾವು ಸಾಂತ್ವನ ಕೊಡ್ಬೇಕ್ರಿ, ನಮಗೆ ನಾವೇ ಹೌದಿಲ್ಲ. ಈಗ ಚಂದನತ ಈಗ ಇದು ಕುದಿಲಿಕ್ಕತ್ತದ. ಇದ್ರಾಗ ಈಗ ಏನು ಮಾಡ್ತೀನಿ ಈಗ ಹಾಕ್ಬಿಡ್ತೀನಿ ನೋಡ್ರಿ. ಇದು ಪೂರಿ ಏನಿದು ಮಾಡ್ಕೊಂಡಿನಲ್ರಿ, ಇದ್ರಾಗ ಈಗ ಹಾಕ್ಬಿಡಮ್ರಿ ನೋಡ್ರಿ ಫ್ರೆಂಡ್ಸ. ಇಷ್ಟು ಪೂರಿ ಇದ್ರಾಗ ಈಗ ಹಾಕೇನ್ರಿ ಕುದಿಯ ನೀರಾಗ. ಮತ್ತು ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದ್ರೆ ಇಲ್ಲಿ ಶೇಂಗಾ ಹಿಂಡಿ ಅದ ರೀ ಸ್ವಲ್ಪ. ಇದಿಷ್ಟೀಗ ಶೇಂಗಾ ಹಿಂಡಿನೂ ಅದ್ರಾಗ ಹಾಕೊಂಡ್ಬಿಡ್ತೀನಿ. ಭಾರಿ ಟೇಸ್ಟ್ ಹತ್ತದ. ನೀವು ಬೇಕಾದ್ರೆ ಪುಟಾಣಿನೂ ಹಾಕೋಬೋದ್ರಿ. ನಾವು ಪುಟಾಣಿ ಹಾಕಿಲ್ರಿ ಫ್ರೆಂಡ್ಸ. ನಮ್ಮ ಮನೆ ನಮ್ಮ ಮತ್ತೆ ಹಿಂಗೆ ಮಾಡ್ತಾರ. ಸೊ ಅದ್ರ ಪ್ರಕಾರ ನಾ ಮಾಡಕತ್ತೀನಿ ನೋಡ್ರಿ. ನೋಡ್ರಿ ಈಗ ಫೈನಲ್ ಈಗ ಮಸ್ತನ ತೆಗೆದಾಗ ರೆಡಿ ಆಗ್ಲತ್ತದ. ಒಂದು 2 ನಿಮಿಷ ಆಗಣ ಇದಕ್ಕೆ ಈಗ ಆಫ್ ಮಾಡಿಬಿಡ್ತೀನಿ ನೋಡ್ರಿ. ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತನತ್ತೀಗ ರೆಡಿ ಆಗ್ಯದ ನೋಡ್ರಿ. ಮೊಸರು ಮತ್ತಂದ್ರೆ ಇದು ಈಗ ಚಪಾತಿ ಮೂರಿ ಭಾರಿ ಟೇಸ್ಟಿ ಹತ್ತದ್ರಿ ಇದು. ನಾವು ನೋಡ್ರಿ ಈಗ 3 ಜನ ಕದ್ಕಿಸಿನ ಈಗ ಊಟ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ್. ಈಗ ಬರ್ರಿ ಈಗ ಊಟ ಮಾಡಮಿ ನೋಡ್ರಿ. ಈಗ ನಮ್ಮ ಚಿಕ್ಕು ಮಿಕ್ಕು ಇಬ್ರು ಟ್ಯೂಷನ್ಗೆ ಹೋಲಕ್ಕೆ ರೆಡಿ ಆಗಕತ್ತಾರ ನೋಡ್ರಿ. ಇಲ್ಲಿ ಚಿಕನ್ ರೆಡಿ ಆಲತ್ತಾನ. ಇಲ್ಲಿ ನೋಡ್ರಿ ನಮ್ಮ ಮಿಕ್ಕಣ್ಣ ಈಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳಕತ್ತಾನ. ಊಟ ಅದು ಮಾಡಿ ಸ್ವಲ್ಪ ಹೊತ್ತು ಮಕ್ಕೊಂಡಿದ್ದಾರ್ರಿ ಅವರು. ಈಗ ಕೆಸಿನ ನೋಡ್ರಿ ಈಗ ರೆಡಿ ಆಲತ್ತಾರ. ಮಿಕ್ಕು ಟಿಕಾದು ಹಚ್ಕೊಡು ಮಮ್ಮ. ನಿಂದ ಅಣ್ಣನೂ ಹಚ್ಕೊಳತ್ತಾರ. ಶಾಣೆ ಕೂಸುವಲ್ಲ ಇಬ್ರು ರೀ. ಹಂಗೆ ಮಾಡ್ಬಾರ್ದು.
ಹಾಂ ಇಲ್ಲಿ ನೋಡೀಗ ಇಬ್ರು ಚಾವ್ ಮಾಡ್ಬಿಟ್ರಿ ಚಂದ ಹೋದ್ರೆ ಏನು ಹೇಳ್ತೀನಿ ಈಗ 3 ದಿನ ಆಯ್ತು ಟ್ಯೂಷನ್ಗೆ ಹೋಗಿಲ್ರಿ ಇಬ್ರು ರೀ. ಮಧ್ಯಾಹ್ನಕ್ಕೆ ಊಟ ಆಗ್ಬೇಕು ನೋಡ್ರಿ, ಭಾಂಡೆ ತಿಕ್ಕಿದಿಲ್ರಿ ಫ್ರೆಂಡ್ಸ. ಚಿಕ್ಕು ಮಿಕ್ಕು ಅವ್ರು ಜಗಳ ಆಡ್ಲಕತ್ತವ್ರು, ಜಗಳ ಬಿಡ್ಸಕ್ಕೆ ಹೋಗಿ ಸೊ ಅವ್ರಿಗೆ ತೊಗೊಂಡು ಕೇಸೇನ್ರಿ ಅಲ್ಲೇ ಕೊಡ್ತೀವಿ. ಸೊ ಅವಾಗಂತೂ ನಾ ತಿಕ್ಕಿಲ್ಲ, ಅದಕ್ಕೆ ಈಗೇನು ಮಾಡ್ತೀನಿ ಇಷ್ಟು ಭಾಂಡೆ ಅವರಿ ಇವಿಸು ಸೊ ಈಗ ಬಡ ಬಡ ತೊಳೆದು ಬಿಡ್ತೀನಿ ರೀ. ಈಗ ಅವ್ರಿಬ್ರು ಟ್ಯೂಷನ್ಗೆ ಹೋಗ್ಯಾರ, ಈಗ ಮತ್ತೆ ಅವ್ರು ಬಂದ್ಬಿಡಕ್ಕೆ ಏನಾದ್ರು ಮಾಡಿಕೊಡ್ಬೇಕು ಅವ್ರಿಗೆ. ಅದೆಲ್ಲ ಈಗ ಸ್ವಲ್ಪ ಚಂದ ಇದ್ದೀನಿ ಫ್ರೆಂಡ್ಸ್ನ. ಸೊ ನೋಡಮ್ರಿ ಈಗ ಏನಾರು ಅವ್ರಿಗೆ ಮಾಡ್ಕೊಡ್ತೀನಿ ರೀ. ಬಂದ್ಬಿಡಕ್ಕೆ ಅವ್ರು ಏನು ಕೇಳ್ತಾರೋ ಏನಾರೇ ಮಾಡಿಕೊಡ್ಬೇಕಾಗ್ತದೆ. ಸಂತೋಷ್ ಈಗ ನಾಳೆ ಬೆಳಗ್ಗೆ ಬರ್ತಾರೆ ಅವ್ರಿಗೆ. ನಾಳೆ ಭಾಳ ವಿಶೇಷವಾದ ದಿನ ಅದ ರೀ ನನ್ನ ಸಲುವಾಗಿ ಭೀ ನಮ್ಮ ಮಮ್ಮಿ ಪಪ್ಪ ಸಲುವಾಗಿ ರೀ. ಯಾವ ದಿನ ಅದ ಕೇಸಿಂದ ಎಲ್ಲರೂ ಕೇಸ್ ಮಾಡ್ರಿ ನೋಡಮ್ಮ ಏನಿದ್ರಿ ಸಂತೋಷ್ ಏನಂತ ಫೋನ್ ಮಾಡಿ ಮಟನ ಇಲ್ಲಾಂದ್ರೆ ಚಿಕನ್ ತೊಗೊಂಡು ಬಂದು ಕೇಸಿಂದ್ರ ಮಾಡ್ರಿ ಅಂತ ಹೇಳಿದ್ರು. ನಂದ ನೀ ಬಂದ್ ಬಳಕೆ ಆಗ್ತಾವೆ ಇವೆಲ್ಲ ಈಗ ಬೇಡಪ್ಪ ಅಂತ ನೋಡಮ್ಮ. ನೋಡ್ರಿಗ ಇಷ್ಟು ಚಂದನತ್ತ ನೀಟಾಗಿ ನೋಡ್ರಿ ಇಷ್ಟು ಭಾಂಡ ನೋಡ್ರಿಗ ತೊಳ್ಕೊಂಡ್ ಬಿಟ್ಟಿನಿ. ಮತ್ತಂದ್ರೆ ನೋಡ್ರಿ ಇಷ್ಟು ಕಟ್ಟಿನೂ ಎಲ್ಲ ಚಂದ ಸಾಫ್ ಮಾಡ್ಕೇಸಿಂದ ಇಟ್ಬಿಟ್ಟಿನಿ ನೋಡ್ರಿ. 4 ರೊಟ್ಟಿರೇ ಮಾಡ್ಲೇನಲ್ಲತ್ತೀನಿ. ಸುಮ್ಮ ಭಾಳ ದಿನ ಐತ್ರಿ ಚಪಾತಿ ರೊಟ್ಟಿ ಏನೂ ಮಾಡಿಲ್ಲ ಚಿಕ್ಕು ಮಿಕ್ಕೋಸ್ಕರ ಹೌದಲ್ರಿ. ತೋ ಸುಮ್ಮನೆ ನಿಂತಲ್ಲೇ ಒಂದು 4-5 ಮಾಡ್ಬೇಕಂತಲ್ಲತ್ತೀನಿ, ಹೆಚ್ಚಿಗೇನು ಮಾಡಂಗಿಲ್ಲ. ಇಷ್ಟೇ ಹಿಟ್ಟನ್ನ ಹತ್ತೀನಿ ರೀ. ತೋ ಅಷ್ಟೇ ಮಾಡ್ಬೇಕಂತಲ್ಲತ್ತೀನಿ. ಈಗ ಇಬ್ರು ಸಾಬರಿಗೆ ಟ್ಯೂಷನ್ ನಿಂತು ಈಗ ಬರೋ ಟೈಮ್ನು ಒಂದು ಆಗ್ಯದ್ರಿ ಅವ್ರದ್ದು. ತೋ ಈಗ ಈವ್ನಿಂಗ್ ಏನ್ರಿ ಸ್ನ್ಯಾಕ್ಸ್ಗೆ ಅದಾರ ಏನು ಮಾಡ್ಕೊಡ್ಬೇಕು ಅದು ಒಂದೇ ಗೊತ್ತಾಗಲ್ಲ. ಯವ್ವ ಬಂದರಲ್ರಿ ಆಶೀಶ್ ಬಂದಿರಿ ನಾ ತೋ ನೋಡ್ರಿ ಫ್ರೆಂಡ್ಸ್, ಒಂದು ನೋಟಿಸ್ ಅದ ನಿಮ್ಮ ಸಲುವಾಗ. ಹೇಳಿ ಮಮ್ಮಿ. ನಾಳೆ ಅದ ನಮ್ಮ ಮಾತಾಶ್ರೀ ಬರ್ತಡೇ. ಹ್ಯಾಪಿ ಬರ್ಡೇ ಅಡ್ವಾನ್ಸ್. ಥ್ಯಾಂಕ್ ಯು. ಎಸ್, ಏಪ್ರಿಲ್ 8 ತಾರೀಖು ಬರ್ಡೇ ಅದ ನಮ್ಮ ಮಮ್ಮಿದು. ಇಲ್ಲ ಬೇಕಿ? ಎಸ್. ತೋ ಎಲ್ಲರೂ ಮಮ್ಮಿಗೆ ವಿಶ್ ಮಾಡ್ರಿ, ಹ್ಯಾಪಿ ಬರ್ಡೇ ಹೇಳ್ರಿ. ಇಲ್ಲ ಹೇಳ್ರಿ ಅಂದಿನ ನಿನ್ನ ಕೇಳಿಸಿಲ್ಲ ಚಂದ. ಹಾಂ ಹೇಳ್ರಿ. ತೋ ನಾ ಏನು ಹೇಳಿ ನನಗೆ ಬಾಯಿಗೆ ಮಾತಾಡ್ಲಾಗ್ಯಾವ, ಬಾಯಿಗೆ ನೀವು ಮಾತೇ ಬರಲ್ಲ. ಎಸ್. ತೋ ಎಲ್ಲರೂ ಮಮ್ಮಿಗೆ ವಿಶ್ ಮಾಡ್ರಿ, ಹ್ಯಾಪಿ ಬರ್ಡೇ. ಬಾ ಅಮ್ಮ ಈ ಕಡೆ ಬಾ. ಮಿಕ್ಕಿ ಇಬ್ರು ಕಲ್ತು ಕೇಳಮ್ಮ ಮಮ್ಮಿಗ. ವಾಂಡು ದಿವಸ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಂಬಿಕಾ ತಳವಾರ್, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ನನ್ ಗಿಫ್ಟ್ ಏನ್ ಕೊಡ್ಲತ್ತೀರಿ ಇಬ್ರು ಗೊತ್ತದ? ನೀವಿಬ್ರು ಚಲೋ ಓದ್ಬೇಕು, ಬರಿಬೇಕು, ಒಳ್ಳೆ ವ್ಯಕ್ತಿ ಆಗ್ಬೇಕು, ದೇಶಕ್ಕೊಂದ್ ಒಳ್ಳೆ ಪ್ರಜೆ ಆಗ್ಬೇಕು. ಇನ್ನೊಂದು ಗಿಫ್ಟ್ ಅದ ಮಮ್ಮಿ. ಇಲ್ಲ ಇದು ಇಷ್ಟೇ. ಇನ್ನೊಂದು ಕಣ್ಣು ಮುಚ್ಚಿ ತೋರ್ಸ್ಲಿ ಮಮ್ಮಿ. ನೋಡು ಅವನಿಗೆ ನೋಡ್ರಿ ಫ್ರೆಂಡ್ಸ್, ಮಮ್ಮಿಗೆ ಬರ್ಡೇ ಇದೇ ನನ್ ಗಿಫ್ಟ್. ನೀವಿಬ್ರು ಚಂದಿರಿ, ನಂದಿಬ್ರು ರಾಜಕುಮಾರರು. ನಾವತ್ ಮಿಕ್ಕಿ ಗಿಫ್ಟ್ ಇದ್ದೀವಿ. ಬಂಪರ್ ಗಿಫ್ಟ್. ಇವ್ರು 4 ಮಂದಿನೇ ನನ್ ಜೀವನ ಅಲ್ರಿ. 3 ಮಂದಿ 4 ಮಂದಿ ಯಾರು? ಇವ್ರು 4 ಮಂದಿ ಮೀನ್ಸ್ ನಾವ್ ಒಬ್ಬಾಕಿ, ಇವ್ರು 3 ಮಂದಿ ರೀ. ಮತ್ತೆ ಇನ್ನೊಬ್ಬ ಹೆಂಗ್ ಹೊಂಟ್ರಪ್ಪ? ಇಲ್ಲ ಇಲ್ಲ ನಮ್ ಲೈಫ್ ನಾಗ ಇನ್ನೊಬ್ಬ ಹೆಂಗ್ ಇಂಟರ್ಫೇರ್ ಮಾಡತನ? ಇದು ವರ್ಡ್ ಅದು ಬಾಯಾಗ ಬಾರ್ ಸಂತೋಷ ಹೇಳ್ತೀನಿ. ಈಗ ನೀವು 4 ಮಂದಿ ನೀವು 4 ಮಂದಿ ಸಂತೋಷ ಹೇಳ್ತಾರೆ, ಅದೇ ಬಾಯಾಗ ಬಂತ್ರಿ. ಯಾಕಂದ್ರೆ ಅರೆ ಯಾರಿಗೂ ಆಗ್ಯದ ಹೋಗದ ಇಬ್ರು. ಬಾಯ್, ನಾವ್ ಆಟ ಆಡ್ಲಕ್ ಕಲಿತೀವಿ. ಬಾಯ್ ಬಾಯ್ ಮಮ್ಮಿ. ನಾಳೆ 12 बजे मजा आएगा. आज 12 बजे ओए मम्मी आइसक्रीम ತಿಂತಲ್ಲ? ಹಾ ನಮ್ಮ ರೊಕ್ಕವರಿ 200 ಮಮ್ಮಿ ಕಲ್ಪಿ ತಿನ್ನಿಸ್ತೀವಿ. ಇಲ್ಲ ಐಸ್ಕ್ರೀಮ್ ತಿನ್ನಿಸ್ತೀವಿ. ಐಸ್ಕ್ರೀಮ್ 2 ತಿನ್ನಿಸ್ತೀವಿ. ನೋಡಿ ಫ್ರೆಂಡ್ಸ್, ಈ ಮಮ್ಮಿ ರೊಟ್ಟಿ ಮಾಡ. ಮಮ್ಮಿ ಪಲ್ಯ ಏನದ? ಎಸ್, ಇದ್ರಾಗ ಬರ್ತದಲ್ಲ ಟೇಸ್ಟ್. ಆಯ್ಕಾಯ್ದು ರೊಟ್ಟಿ ಚಂದ ಇರ್ತದ ನೋಡು ಮಮ್ಮಿ. ಅವ್ರು ಬಹಳ ಮೆತ್ತಗೆ ಮಾಡ್ತಾರೆ ಮತ್ತೆ ರೊಟ್ಟಿಗೆ. ನಾನು ರೊಟ್ಟಿ ಸ್ವಲ್ಪ ಬೀರ್ಸ್ ಆಗ್ತಾರೆ ಫ್ರೆಂಡ್ಸ್. ಚಂದಾಗಲ್ಲ ನೋಡ್ರಿ ಮಮ್ಮಿ ಕೈ, ಚಂದಾಗಲ್ಲ. ಸುಮ್ಮನ್ಲತ್ತೀನಿ ಚಂದ ಆಗ್ತದ. ಅದ ಆಯ್ದು ಜಾಸ್ತಿನೇ ಅದು ಇರ್ತದ, ಫ್ಲಾಟ್ ಇರ್ತದ. ಇಲ್ರಿ
ಸಂತೋಷ ಅವ್ರದ್ದು 5 ಹೇಳ್ತಾನ, ಇವ ಅಂದ್ರೆ ಅವ್ರದ್ದು 5 ಹೇಳ್ತಾನ. ಏನು ಹೇಳಪ್ಲೇ ಇಲ್ರಿ ಫ್ರೆಂಡ್ಸ್. ನಾಯಿ ನನ್ನ ಮೊಮ್ಮಕ್ಕಳು ಹೇಳಲ್ಲ, ನಾ ಹೇಳಕ್ ಕಡಲ್. ಅವ್ರ ಅಂತಾರ ನಮ್ಮ ಮಾಯಿದೆ ಎಷ್ಟು ಖತರ್ನಾಕ್ ಹೇಳ, ನಮ್ಮ ಮಾಯಿದೆ ಅವ ಇಲ್ಲ ಮಮ್ಮಿ. ಏ ನಾ ಅಂತೀನಿ ಅವ್ರೀಗ, ನೀವು ಮಾಯ ಭಾಳ ಖತರ್ನಾಕ್ ಇದ್ದಳು. ಅವ್ರನಿತ್ತ ಒಂದ್ ನಿಮಿಷ ಸೆಲ್ಫಿ ಕ್ಯಾಮ್ರಾದ ನಾ ಹೇಳ್ತೀನಿ ಅವ್ರೀಗ, ನಿಮ್ಮ ಮಾಯ ಭಾಳ ಖತರ್ನಾಕ್ ಇದ್ದರು. ಏನ್ ಮಾಡ್ತಾವ ರಾಯಿ ಅಂತದ್. ಅವನಿತ್ ಪಂಗ ತಗೊಂಡಾರ. ತಪ್ಪು ಮಾಡಿದವ್ರಿಗೆ ನಾ ಬಿಡಲ್ರಿ, ಬಟ್ ನಂಗೆ ಪ್ರೀತಿ ಮಾಡಿದವ್ರಿಗೆ ನಾ ಜೀವ ಕೊಡ್ತೀನಿ ಕೊಡಲ್ಲ. ಅವ್ರಿಗೋಸ್ಕರ ನಾ ಏನ್ ಬಿ ಮಾಡಕ್ ರೆಡಿ ಇದೀನಿ. ನಂಗೆ ಸಂತೋಷ ಎಷ್ಟ್ ಬ್ಯಾಡ ಅಂದ್ರು ನಂಗೆ ಕೇಳಂಗಿಲ್ರಿ. ಮತ್ತ ಅವ್ರಿಗೆ ಯಾರೇ ದುಃಖ ಕೊಡ್ತಾರಲ್ರಿ ಹೇಳ್ತೀನಿ, ಮತ್ತೆ ಸಂತೋಷ ಸಮಾಧಾನ ಮಾಡ್ತಾರೆ. ಇದು ನನ್ನ ರಿಯಾಲಿಟಿ ಅದ. ಸಾವಕಾಶ ನೋಡ್ ಫ್ರೆಂಡ್ಸ್, ಈಗ ಮಮ್ಮಿ ಆಗದ ನಾದದಿಲ್ಲ ಮಮ್ಮಿ. ಈಗ ಹಿಟ್ ನಾದದೈತಿ, ಬಡ ಬಡ ಮಾಡ್ಕೊತೀನಿ. ಏನ್ ಮಾಡು, ಡಬ್ಬು ಮೆಣಸಿನ್ಕಾಯಿ ನಂಗೆ ಕಟ್ ಮಾಡ್ಕೊಡ್ತೀನಿ. ನಂಗೆ ಬರಲ್ಲ ಅದು ಕಟ್ ಮಾಡ್ಲಕ್ಕ. ನಾ ಹೇಳ್ಕೊಡ್ತೀನಿ. ಟೊಮೆಟೊ ಉಳ್ಳಾಗಡ್ಡಿ ಹೆಂಗ್ ಕಟ್ ಮಾಡ್ತಾ ನೋಡು, ಸಣ್ಣ ಸಣ್ಣ ಪೂರ ಸಣ್ಣ. ನಾ ನಿಂಗೆ ಒಂದ್ ಕಟ್ ಮಾಡಿ ತೋರಿಸ್ತೀನಿ, ಸೇಮ್ ಹೆಂಗೆ ಕಟ್. ठीक है ಫ್ರೆಂಡ್ಸ್, ಮಮ್ಮಿ ರೊಟ್ಟಿ ಮಾಡ್ಲತ್ತಾಳ. ಇಷ್ಟು ಸಾವಕಾಶ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಇನ್ನ ಒಂದೇ ಆಗದ್ ನೋಡ್ರಿ, ಇದು ಹಾಲತ್ತದ, ಇಲ್ಲಿ ಪ್ರೊಸೆಸ್ ನಡೀತದ. ಇಲ್ಲಿ ನೋಡ್ರಿ ಈಗ ಇಬ್ರು ಸಾಂಬಾರ್ ಕಲ್ತಿಗೆಸೇನ ಉಳ್ಳಾಗಡ್ಡಿ ಟೊಮೆಟೊ ಹೋಗ್ಕೊಡ್ಲತ್ತಾನ. ಇವ ನೋಡ್ರಿ ಈಗ ಟಬ್ಬು ಮೆಣಸಿನ್ಕಾಯಿ ಹೋಳಕತ್ತಾನ್ರಿ. ಥ್ಯಾಂಕ್ ಯು ಚಿಕ್ಕು ಮಿಕ್ಕು. ಕೇಳ್ರಿ ಈಗ ಎಲ್ಲರೂ ಅಲ್ಲತ್ತಾರ ನಿಮ್ ಚಿಕ್ಕು ಮಿಕ್ಕು ಭಾಳ ಒಳ್ಳೆಯವ್ರ ಅಂತಿಗೆಸೇನ. ಇಬ್ರು ನಿಮ್ಮ ಮಮ್ಮಿಗೆ ಭಾಳ ಪ್ರೀತಿ ಮಾಡ್ತೀರಿ, ಭಾಳ ಹೆಲ್ಪ್ ಮಾಡ್ತೀರಂತಾರೆ ಎಲ್ಲರೂ. ಏನು ಶಾಣೆ ಕೂಸುಗಳವರಪ್ಪ. ಅಚ್ಚಾ, ಅದು ಇಲ್ಲ, ಬಿಲ್ಕುಲ್ ಇಲ್ಲ. ನೋ ನೋ ಇಲ್ಲ ಚುಟ್ಟಿ ಗಿಟ್ಟಿ ಹೊಡೆಯೋದಿಲ್ಲ. ನೀವು ಬಡ ಬಡ ಹೊಡ್ರಿಪಲ್ಲ ಅಲ್ಲಿ ರೊಟ್ಟಿ ಹೊಡ್ತದ ನಂದು. ನೋಡಿ ಫ್ರೆಂಡ್ಸ್, ಈಗ ಮಮ್ಮಿ ರೊಟ್ಟಿ ಮಾಡತ್ತ. ರೊಟ್ಟಿ ಅದ್ರಲ್ಲ ಈಗ ಲಾಸ್ಟ್ ಉಳಿದ್ರೆ ಇವ್ರಿಗೆ ಈಗ ದಪಾಟಿ ಅದು ರೊಟ್ಟಿ ಬಾಯ್. ಮಮ್ಮಿ ಬಂದು ತಿಲ್ಲಕ್ ತಗೊಲಿ. ತಗೋಮಮ್ಮ. ಓಕೆ, ಥ್ಯಾಂಕ್ ಯು. ನೋಡ್ರಿ ಗೈಸ್, ಈಗ ಮಮ್ಮಿ ನನ್ನ ಸಲುವಾಗ ರೊಟ್ಟಿ ಮುಟ್ಕಿ ಮಾಡ್ತಾಳ. ಇಬ್ಬರ ಸಲುವಾಗಿ ಮಾಡತ್ತೀನ್ರಿ ರೊಟ್ಟಿ ಮುಟ್ಕಿ. ಥ್ಯಾಂಕ್ ಯು ಅಮ್ಮ. ಸ್ವಲ್ಪ ಮಸಾಲೆ ಖಾರ ಹಾಕಿನ್ರಿ, ಬೆಳ್ಳುಳ್ಳಿ, ಉಪ್ಪು ಮತ್ತಂದ್ರೆ ಸ್ವಲ್ಪ ತುಪ್ಪ ಹಾಕೇಸಿನ್ರಿ. ಇದಕ್ಕೀಗ ಚಂದನತ್. ಈಗ ಇದು ಮಾಡಕ್ಕೆ ಬರಲ್ಲಾಗಿ ಸರಿ ನಿನ್ನ ಕಡೆ. ಇನ್ನ ಒಂದ್ ಅಂಕೂರ್ ಬಂದನ್ರಿ. ಇದು ಚಂದ ಹಿಂಗ ಮುಗ್ಸಕ್ಕೆ ಬರಲ್ಲಾಗ್ಯದ್ರಿ ನನಗೆ. ಒತ್ತಿ ಇದು ಯಾಕೋ ಬೇರೆ ಮಾಡ್ಬಿಟ್ಟು ತಪ್ಪ. ನೋಡಿ ಗೈಸ್, ನಮ್ಮ ಮಮ್ಮಿ ನಮ್ಗೆ ರೊಟ್ಟಿ ಮುಟ್ಕೆ ಮಾಡ್ಕಿ ತೊಗೊಂಬಂದಾಳ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ಮುಟ್ಕಿ ರೆಡಿ ಆಗ್ಯಾವ ನೋಡ್ರಿ. ನಿನಗೊಂದು ಈಗ ಹೇಳಿ ತಿನ್ ನೋಡಿ ಟೇಸ್ಟ್ ಹೆಂಗದ ಹೇಳಿ. ಅಣ್ಣನೂ ಬರ್ಬೇಕು ತಿನ್. ಇವಲ್ಲ ಈಗ ಇದು ಬಿಟ್ಟ ನೋಡ್ರಿ. ಈಗ ಉಂಡ ಮಸ್ತ್ ಮಸ್ತ್ ಅದ. ಚಿಕನ್ ಅನ್ಸ್ತದ. ಅದಕ್ಕೆ ಪಲ್ಯ ಒಂದು ಪಾಣ ಹೊಡ್ಕೊಂಡ್ ಬಂದ್ಬಿಡ್ತೀನಿ. ತಿನ್ರಿ ನೀವು. ನೋಡ್ರಿ ಫ್ರೆಂಡ್ಸ್, ಈಗ ಮಮ್ಮಿ ಪಲ್ಯ ಮಾಡೋದು ಸ್ಟಾರ್ಟ್ ಮಾಡ್ಯಾಳ. ನಾರ್ಮಲ್ ಆಗಿ ನೋಡ್ರಿ ಫ್ರೆಂಡ್ಸ್, ಸಿಂಪಲ್ ಆಗಿ ಉಳ್ಳಾಗಡ್ಡಿ ಟಮಾಟರ್ ಟಬ್ಬು ಮೆಣಸಿನ್ಕಾಯಿ ಅವ ರೀ. ಮತ್ತಂದ್ರೆ ಉಪ್ಪು ಅರಿಶಿನ ಮಸಾಲೆ ಖಾರ ಹಾಕ್ತೀನಿ. ಪುಡಿ ಖಾರ ಮತ್ತೆ ಏನು ಜಾಸ್ತಿ ಇದೆ ಹಾಕಂಗಿಲ್ಲ ನೋಡ್ರಿ. ಚಂದನ ತಿಂದಿಗೆ ಫ್ರೈ ಅಲ್ರಿ ಫ್ರೆಂಡ್ಸ್, ಜಾಸ್ತಿ ಏನು ಹಾಕಂಗಿಲ್ಲ. ನಾರ್ಮಲ್ ಮಸಾಲೆ ಮತ್ತು ಜಾಸ್ತಿನೂ ಮಾಡಲಾಗೇನ್ರಿ. ಪಲ್ಯನೂ ಸ್ವಲ್ಪ ಮಾಡತ್ತೀನಿ ಫ್ರೆಂಡ್ಸ್. ಈಗ ಟಬ್ಬು ಮೆಣಸಿಗೆ ಪಲ್ಯ ಚಂದನಂತ ಪಾಣಿ ಹೊಡ್ದೀನಿ. ಅದ್ರಾಗ ಒಂದು ಸ್ವಲ್ಪ ನೀರು ಹಾಕೀನಿ ಯಾಕಂದ್ರೆ ಅದು ಉಮ್ಗಾಯ್ಬೇಕಲ್ರಿ, ಅವನ್ ಜರ ರಸ ಇರಲಿ, ರೊಟ್ಟಿ ಕೂಡ ಆಗ್ತದ ಅಂತ ಕೇಸೇನು. ಇದೀಗ ಆಲ್ರಿ ಅನ್ಕೊಂತಾನೆ ಹೋಗೋ ಕಡೆ ಕುಂದಿರ್ತೀನಿ ರೀ. ಸಾಕೈತ್ರಿ ನನಗೆ. ಊರ ದಮ್ಮಿಗೂ ಬಂದ್ಬಿಟ್ಟ ಫುಲ್ ಸಾಕಾಗೈತಿ. ಇಬ್ರು ಸಾಂಬಾರು ನೋಡ್ರಿ ಈಗ ಓದ್ಕೋತ ಕುಂತಾರ. ಎಲ್ಲ ಜಾಡ್ಸಿ ಗಿಡ್ಸಿ ಎಲ್ಲ ಮಾಡಿಸಿ ಇಲ್ಲ ಗುಡು ಏನಾಗಲ್ಲ. ಈಗ ಇವ್ರಿಬ್ರು ಇಲ್ಲಿ ಓದ್ಕೋತ ಕುಂತಾರೆ. ಈಗ ಓದಲ್ಲ ಕೈ ನಾವು ಸ್ವಲ್ಪ ಕುಂದಿರ್ತೀನಿ ರೀ. ಸಾಕೈತಪ್ಪ ನನಗಂತೂ ನೋಡ್ರಿ. ಈಗ ಟಬ್ಬು ಮೆಣಸಿನ್ಕಾಯಿ ಪಲ್ಯನೂ ರೆಡಿ ಆಗ್ಯದ, ರೊಟ್ಟಿನೂ ರೆಡಿ ಆಗ್ಯದ. ಈಗ ಬರ್ರಿ ಈಗ ಊಟ ಮಾಡಾಮಿ. ಈ ಸಾಬ್ ಇಲ್ಲಿ ಆಡ್ಕೋತ ಕೂತಾನ, ಈ ಸಾಬ್ ನೋಡ್ರಿ ಇಲ್ಲಿ ಬರ್ಕೋತ ಕೂತಾನ. ನೋಡಿ ಫ್ರೆಂಡ್ಸ್, ಈ ಮಮ್ಮಿ ನುಗ್ಗಿಕಾಯಿ ಕಟ್ ಮಾಡ್ಲದಾಳ. ಊಟದು ಐತೆ ನೋಡ್ರಿ ಫ್ರೆಂಡ್ಸ್ ನಮ್ದು. ಸೊ ಇದೀಗ ಇಷ್ಟ ನುಗ್ಗಿಕಾಯಿ ಕಟ್ ಮಾಡ್ಕೇಸಿಂದು ರೆಡಿ ಮಾಡ್ತೇನೆ ರೀ. ಬೆಳಗ್ಗೆ ಸಲ ಅನ್ನ ಸಾರು ಮಾಡೋದು.
ಮತ್ತು ಇನ್ನೊಂದು ದಿವಸ ಒಂದು 4 ಭಾಂಡೆವರೆ ಹೋಗಿ ಊಟ ಮಾಡಿ ಅವಿಸ್ ತೊಳಕ್ಕೆ ಸೀದಾ ಮುಕ್ಕೊಂಡ್ಬಿಡ್ತೀನಿ. ಇಲ್ಲಾಂದ್ರೆ ಮುಂಜೆ ಹೇಳೋಕ್ಕೆ ಲೇಟ್ ಆಗ್ಬಿಡ್ತದೆ. ಆಮೇಲೆ ಎದ್ರೊಳಗೆ ಏನು ಮಾಡಬೇಕು ಮಾಡ್ಕೊಟ್ಟಿರ್ತೀನಿ. ಸೊ ಅದರಾಗ ಬೆಳಗ್ಗೆ ಜಲ್ದಿ ಬರ್ತಾರಲ್ರಿ. अब हाथ देखो यहाँ कटाई दिख रहा नहीं कटा कटा सही में कटा ಅವನಿಗೆ ಮೊದಲೇ ಹೊರಗಿನ ಊಟ ಅಂದ್ರೆ ಅವನಿಗೆ ಯಾಕೆ ಮಾಡ್ತಿದ್ದು ಈಗ ಹೋಳು ಮಾಡಿ ಇಟ್ಟಲ್ರಿ ಸುಮ್ಮನೆ ಇದ್ರ ಪಟ ಪಟ ಒಂದು ಕಡೆ ಅನ್ನ ಒಂದು ಕಡೆ ಸಾರು ಮಾಡಿ ಇಟ್ಬಿಡ್ತೀವಿ. ಈಗ ಇವಿಷ್ಟು ಎಲ್ಲರೂ ಏನು ಮಾಡಬೇಕು? ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೋಗ್ತಿ. ಬ್ಲಾಗಿಗೆ ಈಗ ಎಂಡ್ ಮಾಡ್ತೀವಿ. ಎಲ್ಲರಿಗೂ ಶುಭ ರಾತ್ರಿ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವ ಒಳ್ಳೆ ನಿಮ್ಮ ಆಶೀರ್ವಾದ ನಮ್ಮಾಗ ಇರಲಿ. ಎಸ್